ಒಮ್ಮೆ ವಿತಂಡವಾದಿಯೊಬ್ಬ ಗುರುಗಳ ಹತ್ರ ಬಂದು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನಾವಶ್ಯಕವಾಗಿ ವಾದ ಕೇಳಿತಾನೆ. ಗುರುಗಳು ಎಷ್ಟೇ ಸಮಾಧಾನವಾಗಿ ಸರಳವಾಗಿ ಅದ್ರ ಬಗ್ಗೆ ವಿವರಣೆ ಕೊಟ್ಟರೂ ಅವನು ಒಪ್ತಾನೆ ಇರಲ್ಲ, ವಾದ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಗುರುಗಳು ಹೇಗಾದರೂ ಮಾಡಿ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಚಹಾ ಮಾಡ್ತಾರೆ. ಚಹಾ ಮಾಡಿ ಆಚೆ ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಆ ವಿತಂಡವಾದಿ ಮುಂದೆ ಒಂದು ಗ್ಲಾಸ್ ಇಟ್ಟು ಚಹಾನ ಹಾಕ್ತಾನೆ ಇರ್ತಾರೆ. ಚಹಾದ ಲೋಟ ತುಂಬೋಗಿ ಆಚೆ ಸುರಿತಾ ಇರುತ್ತೆ. ಅದನ್ನು ನೋಡಿದ ವಿತಂಡವಾದಿ ಕೇಳ್ತಾನೆ, ಗುರುಗಳೇ, ಚಹಾ ಸುರಿತಾ ಇದ್ರೂ ನೀವು ಹಾಕ್ತಾನೇ ಇದ್ದೀರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಹೋಗಲಿ ಬಿಡು, ಸುರಿದು ಆಚೆ ಹೋದರೆ ತಪ್ಪೇನಿದೆ ಅಂತ ಗುರುಗಳು ಕೇಳ್ತಾರೆ. ಅದಕ್ಕೆ ವಿತಂಡವಾದಿ ಹೇಳ್ತಾನೆ, ಅಲ್ಲ ಗುರುಗಳೇ, ಈಗಿರೋ ಚಹಾದ ಲೋಟ ಖಾಲಿ ಆಗದೆ ಹೊರತು ಮತ್ತೆ ಚಹಾ ಲೋಟದೊಳಗಡೆ ಇಳಿಯಲ್ಲ ಅಲ್ವಾ, ಆದರೂ ಯಾಕೆ ನೀವು ತುಂಬ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನಿನ್ನ ತಲೆನೂ ಅಷ್ಟೇ ನಿಂದೇ ಆದ ಆಲೋಚನೆ ಅಭಿಪ್ರಾಯಗಳಿಂದ ತುಂಬೋಗಿದೆ, ಅದನ್ನೆಲ್ಲ ತೆಗೆದು ನೀನು ಆಚೆ ಹಾಕದ ಹೊರತು ನನ್ನ ಮಾತುಗಳು ಯಾವುದು ನಿನ್ನ ತಲೆಗೆ ಹೋಗಲ್ಲ ಅಂತ ಹೇಳ್ತಾರೆ. ಇದರಿಂದ ವಿತಂಡವಾದಿ ತನ್ನ ಮಿಸ್ಟೇಕ್ನ ಅರ್ಥ ಮಾಡ್ಕೋತಾನೆ. ಹೌದಲ್ವಾ, ನಾನು ಯಾರ ಮಾತನ್ನು ತಲೆಗೆ ಹಾಕೋತಾ ಇಲ್ಲ, ನನ್ನದೇ ಆದ ಅಭಿಪ್ರಾಯದ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಲ್ವ ಅಂತ ಯೋಚನೆ ಮಾಡ್ತಾನೆ. ಇದೇ ಥರ ನಮ್ಮ ಜೀವನದಲ್ಲಿ ಯಾರು ಏನೇ ಹೇಳಕ್ಕೆ ಬಂದರೂ ನಾವು ತೊಗೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಮಾಡಿದ್ದೇ ಸರಿ, ನಾವು ಮಾಡಿದ್ದೇ ಕರೆಕ್ಟ್ ಅಂತ ನಮಗೆ ನಾವೇ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಆ ಮೆಂಟಾಲಿಟಿಯಿಂದ ಆಚೆ ಬಂದು ಇವ್ರು ಏನೋ ಹೇಳ್ತಿದ್ದಾರೆ ಕೇಳೋಣ ಅಂತ ನಾವು ಯೋಚನೆ ಮಾಡಿದ್ರೆ ಮಾತ್ರ ಲೈಫಲ್ಲಿ ನಮ್ಮ ತಪ್ಪನ್ನು ಅರಿವಾಗಿ ನಾವು ಯಾವ ಥರ ದಾರಿಗೆ ಬರೋಕ್ಕೆ ಸಾಧ್ಯ. ಅದರ್ವೈಸ್ ಹೀಗೆ ಮೊಂಡವಾದ ಮಾಡಿಕೊಂಡು ನಮ್ಮದೇ ಆದ ಒಂದು ನರಕ ಸೃಷ್ಟಿ ಮಾಡಿಕೊಂಡು ಅದರೊಳಗೆ ಜೀವನ ಮಾಡಬೇಕಾಗತ್ತೆ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.